ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಏನ್ ನಡೀತಿದೆ ಅಲ್ಲಿ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಏನೋ ಇದು ಎಲ್ಲ ವಿಚಿತ್ರವಾಗಿ ಕಾಣಿಸ್ತಿದೆ. ವಿಶಾಲ್ ಪ್ರಜ್ಞೆ ಇಲ್ದೆ ಕಾರಲ್ಲಿ ಇರ್ಬೇಕಾದ್ರೆ ಪಕ್ಕದಲ್ಲೇ ಇರೋ ಹಾಗೆ ಮಾತಾಡ್ತಾ ಇದ್ದಾಳೆ. ಮನುಷ್ಯರ ಹತ್ರ ಅಲ್ಲ, ಹಾವಾಗಿರೋ ಬೊಟ್ಟಮ್ಮನ ಹತ್ರ ಕೂಡ ನಯನಿ ಮಾತಾಡ್ತಿದ್ದಾಳೆ. ಕಚ್ಚಿರೋದು ಅವಳೇ ಆಗಿದ್ರು ನಯನಿ ಕೋಪ ಮಾಡ್ಕೊಳ್ದೆ ಯಾಕೆ ಸುಮ್ನಿದ್ದಾಳೆ? ನಮ್ಮಿಬ್ರಿಗೂ ಹುಚ್ಚಿಡ್ಸೋದಿಕ್ಕೆ ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತೀರ ಮಾಮ್? ಸರಿ ಸರಿ, ವಿಶಾಲಾಕ್ಷಿನ ಕರ್ಕೊಂಡ್ ಬರ್ತೀನಿ. ಅವಳು ತುಂಬಾ ದೂರ ಹೋಗಿರಲ್ಲ. ಎಲ್ಲಿಗೆ ಹೋಗ್ತೀಯ ನೈನಿ? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾ? ಇಲ್ಲೇ ಎಲ್ಲೋ ಇರ್ತಾಳೆ ಯಜಮಾನ್ರೆ. ನಾನ್ ಕರ್ಕೊಂಡ್ ಬರ್ತೀನಿ. ವಿಶಾಲಾಕ್ಷಿ, ವಿಶಾಲಾಕ್ಷಿ! ವಲ್ಲಭ, ಹೇಳಿ. ನಯನಿ ವಿಶಾಲಾಕ್ಷಿನ ಹೋಗು ಅಂದಾಗ ಆ ಹುಡುಗಿ ಹಾಗೆ ಹೊರಟು ಹೋದ್ಲು. ಅವಳನ್ನ ಹುಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಅಮ್ನೋರ್ ವಿಗ್ರಹದ ಎದುರಿರೋ ನೈವೇದ್ಯನ ಇಲ್ದೇ ಇರೋ ಹಾಗೆ ಮಾಡಿದ್ರೆ. ಅಯ್ಯಯ್ಯೋ, ಇಂಥ ಒಳ್ಳೆ ಯೋಚನೆ ನಿನಗ್ ಬರೋಷ್ಟು ಪರ್ಫೆಕ್ಟ್ ಆಗಿ ನನ್ಗೆ ಯಾಕೆ ಬರಲ್ಲ? ಆದ್ರೆ ಅಲ್ಲಿ ದೊಡ್ಡ ಬೊಟ್ಟಮ್ಮ ಇದಾರಲ್ಲ. ಅಲ್ಲ ಕಣೋ, ನಯನಿ ಹೋದ ತಕ್ಷಣ ಅವಳು ಹೊರಟೋದ್ಲು ಅನ್ಸುತ್ತೆ. ನಿಜವಾಗ್ಲಿಲ್ಲ ಅನ್ಸುತ್ತೆ, ನಮ್ ಭ್ರಮೆ ಇರ್ಬೋದು. ಹಾಗೂ ಇರ್ಬೋದು ಕಣೋ. ಇಲ್ಲ ಅಂದ್ರೆ ಕಾರಲ್ಲಿ ವಿಶಾಲ್ ಇದ್ರೆ ಪಕ್ಕದಲ್ಲೇ ಇರೋ ತರ ಅವಳು ಹೇಗ್ ಮಾತಾಡ್ತಾಳೆ? ಹೌದು ಮಾಮ್. ಮೊದಲು ಆ ನೈವೇದ್ಯನ ತಗೊಳ್ಳೋಣ ಬನ್ನಿ ಮಾಮ್. ಏಯ್ ಸುಮನ, ಏನೇ ಮಾಡ್ತಾ ಇದೀಯಾ? ನೋಡಿದ್ರು ಕೇಳ್ತಿರಲ್ಲ ಚಿಕ್ಕ ಯಜಮಾನ್ರೆ. ನಿನ್ ಮುಖಕ್ಕೆ ಈ ಮೇಕಪ್ ಐಟಮ್ಸ್ ಬೇಕೇನೆ? ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಮುಖ ಇರೋರು ಯೂಸ್ ಮಾಡ್ಬೇಕು ಅಂತ ಎಲ್ಲೂ ಬರ್ದಿಲ್ವಲ್ಲ. ನೀನಾದ್ರೆ ಮಾಡ್ಕೋತಿದ್ಯಲ್ಲ. ನನ್ನನ್ ಬಯಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಅದರಿಂದ ನನ್ಗೇನು ಉಪಯೋಗ ಆಗಲ್ಲ. ಹಾಲ್ ಬಿಸಿ ಮಾಡು. ಏನ್ ಬೆರೆಸು ಅಂತೀರಾ? ಯಾವ್ದ್ರಲ್ಲಿ? ಹಾಲಲ್ಲಿ ಯಾವ ಪೌಡರ್ ಹೇಳ್ತಿರೋ ಅದನ್ನ ಬೆರೆಸ್ಕೊಂಡ್ ಬರ್ತೀನಿ. ನನ್ಗಲ್ಲ ಕಣೆ, ನಾನೇನ್ ಚಿಕ್ಕ ಮಗು ಏನೇ? ಬೇಕಾದ್ರೆ ನಾನೇ ಬಿಸಿ ಮಾಡ್ಕೊಂಡು ಕುಡಿತೀನಿ. ಇನ್ಯಾರಿಗೋಸ್ಕರ ನೀವ್ ಆರ್ಡರ್ ಮಾಡ್ತಿದ್ದೀರಾ? ಮಕ್ಕಳಿಗೋಸ್ಕರ, ಗಾಯತ್ರಿ ಮತ್ತೆ ಗಾನವಿಗೆ. ಬೆಳಿಗ್ಗೆ ಅದು ಯಾವಾಗ್ಲೂ ನೈನಿ ಎತ್ಕೆ ಹಾಲು ಕುಡಿಸಿದ್ರಂತೆ. ಇಷ್ಟೊತ್ತವರೆಗೂ ಅವು ಹೇಗೆ ತಡ್ಕೋತವೆ ಹೇಳು? ಬಿಸ್ಕೆಟ್ ಚಾಕ್ಲೇಟು ಹಾಸಿನ ಯಾಕ ಕೊಟ್ರೆ ಮೇಯ್ತರ್ತಾರಲ್ಲ ಬಿಡಿ. ಹೇ, ಚಿಕ್ಕ ಮಕ್ಕಳು ಕಣೆ ಅವು. ಮೇಯ್ತಾರೆ ಕಕ್ತಾರೆ ಅಂತೆಲ್ಲ ಮಾತಾಡ್ಬೇಡ. ನಾಳೆ ಒಂದಿನ ನಿನಗೂ ಮಕ್ಕಳು ಹುಡ್ತವೆ. ನನ್ಗೂ ನಮ್ಮ ಅಕ್ಕನ ತರ ಟ್ವಿನ್ಸ್ ಹುಡ್ತಾರಾ? ಅದೇ ನಿಜ ಆದ್ರೆ ನನಗ್ ಬರೋ ಆಸ್ತಿಲಿ ಕಾಲ್ ಭಾಗ ನಿಮ್ ಹೆಸರಿಗೆ ಬರ್ಕೊಡ್ತೀನಿ ಬಿಡಿ. ಆಣೆ ಮಾಡ್ಲಾ? ಮಾಡು ಮಾಡು, ನನ್ ತಲೆ ಮೇಲೆ ಮಾಡು. ನಿನ್ ಮಾತು ತಪ್ಪಿದ್ರೆ ನನ್ ಜೀವನೇ ಹೋಗ್ಬಿಡುತ್ತೆ. ರಾಮರಾಮ, ಯಾಕ್ರಿ ಹಾಗ್ ಮಾತಾಡ್ತೀರಾ? ನಮ್ಮ ಅಕ್ಕ ಅಂದ್ರೆ ಗ್ರಹಚಾರ ಸರಿ ಇಲ್ದೆ ಹಾವಿಂದ ಕಚ್ಚಿಸ್ಕೊಂಡಿರೋ ಗಂಡನ್ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಮಕ್ಳನ್ನ ನಮ್ ಹತ್ರ ಬಿಟ್ಟು ಹೋಗಿದ್ದಾಳೆ. ಏಯ್, ನಿನ್ ಕೈಯಲ್ಲಿ ನೋಡ್ಕೊಳಕಾದ್ರೆ ಸರಿ, ಇಲ್ಲ ಅಂದ್ರೆ ಮೂಲೆಯಲ್ಲಿ ಕೂತ್ಕೊಂಡು ಬಣ್ಣ ಬಳ್ಕೊ. ಒಬ್ರು ಕಷ್ಟದ ಬಗ್ಗೆ ಅಪಹಾಸ್ಯ ಮಾಡಬಾರ್ದು ಕಣೆ. ನೀವು ಆ ಮಕ್ಳ ಜವಾಬ್ದಾರಿ ನನ್ ಮೇಲೆ ಹಾಕ್ಬೇಡಿ. ಬೇಕು ಅಂದ್ರೆ ಹಾಸಿನಿ ಅಕ್ಕ ಫ್ರೀ ಆಗಿರ್ತಾರೆ, ಅವ್ರಿಗೆ ಹೋಗಿ ಹೇಳಿ. ತನ್ ಮಗನ್ ಮಲಗಿಸಿ ನೈನಿ ಅಕ್ಕನ್ ಮಕ್ಳನ್ನ ನೋಡ್ಕೋತಾಳೆ. ಹೌದು ಕಣೆ, ಚೆನ್ನಾಗಿ ಹೇಳ್ದೆ. ನಿನಗೆ ಹೇಳ್ದೆ ನೋಡ್, ನಾನು ನನಗ್ ಬುದ್ಧಿ ಇಲ್ಲ ಕಣೆ. ಯಾಕಂದ್ರೆ ಮಕ್ಕಳು ಅಂದ್ರೆ ನಿಂಗೆ ಇಷ್ಟನೂ ಇಲ್ಲ, ಇಷ್ಟನೂ ಆಗಲ್ಲ. ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ಆತರ ಏನಾದ್ರು ಆಗಿದ್ದಿದ್ರೆ ನಾನು ಇನ್ನೊಂದ್ಸಲ ತಾಯಿ ಆಗ್ತಿದ್ನಾ? ಆಸ್ತಿಗೋಸ್ಕರ ಜನ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಕಣೆ. ನಿನ್ನ ಹಂತವಳು ಮಗು ಮಾಡ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ. ಆತರ ಎಲ್ಲ ಮಾತಾಡ್ಬೇಡಿ. ಪ್ಯಾಕೆಟ್ ಹಾಲ್ನ ಕಾಯಿಸ್ಕೊಟ್ರೆ ಅದನ್ ಕೂಡ ಸುಮ್ನಾಗ್ತವೆ. ಮಕ್ಳು ಮಾತ್ರ ಅಲ್ಲ, ನೀವು ಕೂಡ. ನಿಂತ್ಕೋ, ನೀನೇನು ಮಾಡ್ಬೇಕಾಗಿಲ್ಲ. ಆಗ್ಲೇ ನೋಡಿದ್ರೆ ನೀವೇ ತಾನೆ. ಇವಾಗ ಬೇಡ ಅಂತಿದ್ದೀನಲ್ಲ. ನಿನ್ನ ಹೊಟ್ಟೆ ಕಿಚ್ಚಿಂದ ಹಾಲ್ನ ಸರಿಯಾಗಿ ಬಿಸಿ ಮಾಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಅಜೀರ್ಣ ಆಗುತ್ತೆ. ಹಾಸಿನಿ ಅತ್ತಿಗೆಗೆ ಹೇಳ್ತೀನಿ, ಟೈಮ್ ತಗೊಂಡ್ರು ಪ್ರೀತಿಯಿಂದ ಮಾಡ್ತಾರೆ.
ಇವ್ರ ಪ್ರಕಾರ ನನ್ನನ್ ಬಿಟ್ಟು ಬೇರೆ ಎಲ್ರೂ ಒಳ್ಳೆಯವ್ರೆ. ವಿಶಾಲಾಕ್ಷಿ, ಎಲ್ಲಿದ್ಯಾ ಮಗಳೇ? ನೀನು ಹೊರಟೋಗು ಅಂದಿದ್ದು ನನ್ ತಪ್ಪೆ. ವಿಶಾಲಾಕ್ಷಿ, 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 ಕನ್ಯಾ ಮುತ್ತೈದೆ ನೆಲದ ಮೇಲೆ ಊಟ ಮಾಡ್ಬೇಕು ಅಂತ ದೊಡ್ಡ ಬೊಟ್ಟಮ್ಮ ಹೇಳಿದ ವಿಷಯ ನಮ್ ಮರ್ತು ಹೋಗಿ ನಾನು ನಿನ್ ಕಳಿಸ್ಬಿಟ್ನಲ್ಲ. ನೀನ್ ಬೇಜಾರ್ ಮಾಡ್ಕೊಂಡು ಹೊಟ್ಟೋದಿಯಲ್ಲ ವಿಶಾಲಾಕ್ಷಿ. ವಿಶಾಲಾಕ್ಷಿ, ವಿಶಾಲಾಕ್ಷಿ, ಎಲ್ಲಿದ್ಯಮ್ಮ? ವಿಶಾಲಾಕ್ಷಿ. ಅಮ್ಮ, ನಿನ್ ಭಕ್ತೆ ಜೊತೆ ಕಣ್ಣ ಮುಚ್ಚಲೆ ಆಡ್ತಿದ್ಯಾ? ನನ್ ಕಣ್ಣಾಗ್ ಬೀಳ್ಬೇಡ ಹೋಗು ಅಂದ್ಲಲ್ವ ನಾಗವೇಣಿ, ಅದಕ್ಕೆ. ತಾಯಿ, ನೀನ್ ಹೀಗೆ ಹುಡುಗಾಟ ಆಡಿದ್ರೆ ಸೂರ್ಯ ಮುಳುಗೋ ಹೊತ್ತಾಗ್ಬಿಡತ್ತೆ. ಸೂರ್ಯ ಮುಳುಗೋ ಅಷ್ಟ್ರಲ್ಲೇ ಅವಳು ತನ್ನ ಗಂಡನ್ ಪ್ರಾಣನ ಕಾಪಾಡ್ಕೋಬೇಕು. ನನ್ನ ಹೋಗು ಅಂತ ಹೇಳಿದ್ಮೇಲೆ ಮತ್ತೆ ನನ್ ಯಾವ ಮುಖ ಇಟ್ಕೊಂಡು ಅಲ್ಲಿ ಹೋಗ್ಲಿ ನಾಗವೇಣಿ? ವಿಶಾಲಾಕ್ಷಿ, ವಿಶಾಲಾಕ್ಷಿ. ತಾಯಿ ಅನ್ನಪೂರ್ಣೇಶ್ವರಿ, ಎಲ್ರಿಗೂ ಅನ್ನ ಕೊಡೋ ದೇವಿಗೆ ಆಹಾರ ಕೊಡ್ಬೇಕು ಅಂತ ಭಕ್ತೆ ಪಡ್ತಿರೋ ಪರದಾಟನ ಅರ್ಥ ಮಾಡ್ಕೋ ತಾಯಿ. ಅಲ್ಲ, ಕಚ್ಚಿದ್ದು ನೀನು, ಊಟ ಹಾಕ್ತಿರೋಳು ಅವಳು, ಅದನ್ ತಿಂದು ನಾನ್ ವರ ಕೊಡ್ಬೇಕಾ? ಇದ್ಯಾವ್ ನ್ಯಾಯ? ತಾಯಿ, ನಿನಗ್ ಉತ್ತರ ಕೊಡೋಷ್ಟು ದೊಡ್ಡವಳಲ್ಲ ನಾನು. ನಾನ್ ಮಾಡಿದ ತಪ್ಪಿಗೆ ತಿದ್ಕೊಳ್ಳೋ ಅವಕಾಶ ಇಲ್ದೇ ಇರೋದ್ರಿಂದ ಆ ಭಾರನ ನಿನ್ಮೇಲೆ ಹಾಕ್ತಾ ಇದ್ದೀನಮ್ಮ. ದಯವಿಟ್ಟು ನೈನಿ ಮೇಲೆ ಕರುಣೆ ತೋರ್ಸಮ್ಮ. ನೋಡ್ತೀನಿ ಬಿಡು. ಹಾಗನ್ಬೇಡ ದೇವಮ್ಮ. ಅಯ್ಯೋ ಶಿವನೇ, ನಿಂಗೆ ತುಂಬಾ ಆತರ ಇದೆ ಬಿಡು ನಾಗವೇಣಿ. ಜೋರಾಗಿ ಕೂಗಿ ನಾನ್ ಇಲ್ಲೇ ಇದ್ದೀನಿ ಅಂತ ಹೇಳ್ತೀಯೋ ಹೇಗೆ? ಹೇಳ್ತೀನಮ್ಮ, ಹೇಳ್ಬಿಡ್ತೀನಿ. ನೈನಿ, ಓ ನೈನಿ, ಇಲ್ ಬಾರಮ್ಮ. ಬುಟ್ಟಮ್ಮ, ಹೇಳು ಬುಟ್ಟಮ್ಮ, ನಿನಗೇನಾದ್ರೂ ವಿಶಾಲಾಕ್ಷಿ ಕಾಣಿಸಿದ್ಲಾ? ಎಲ್ಲೆಲ್ಲಿ ನೋಡ್ದೆ ಅಂತ ಹೇಳು, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ಕಾಣಿಸ್ಬೇಡ ಅಂದಿದ್ದಕ್ಕೆ ನಾನು ಇವಾಗ ಅವಳ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಾಗವೇಣಿ. ಕೇಳ್ತಾ ಇದ್ರೆ ಯಾಕಮ್ಮ ಹೀಗ್ ನೋಡ್ತಿದ್ಯಾ? ಅಮ್ನೋರ್ ಲೀಲೆನ ಏನು ಅಂತ ಹೇಳಿ. ವಿಶಾಲಾಕ್ಷಿ ನಿನಗೂ ಸಿಗ್ಲಿಲ್ಲ ಅಲ್ವಾ? ಹೌದು, ನಾನೇ ಹೊರಟು ಹೋಗು ಅಂತ ಬೈದ್ ಕಳಿಸ್ದೆ. ಇಲ್ಲಿ ಯಾಕಿರ್ತಾಳೆ? ನನ್ ಕಷ್ಟ ಏನು ಅಂತ ಅವಳಿಗೆ ಗೊತ್ತಿಲ್ದಿರೋವಾಗ ಹೇಗ್ ಬರ್ತಾಳೆ? ಬರ್ತೀನಿ ಅಂತ ಹೇಳು. ಬರ್ತಾಳಂತೆ ನೈನಿ. ಯಾರು ಹೇಳಿದ್ರು? ಅಮ್ನೋರೇ ಹೇಳ್ತಿದ್ದಾರೆ, ಖಂಡಿತ ಬರ್ತಾಳೆ. ನೀನ್ ಹೋಗಮ್ಮ. ಬೇಗ ಹೋಗೋದಿಕ್ಕೆ ಹೇಳು. ಕೆಟ್ಟ ಬುದ್ಧಿ ಇರೋರು ನೈವೇದ್ಯನ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಬೇಗ ಹೋಗು ನೈನಿ. ನೈವೇದ್ಯನ ಹಾಗೆ ಬಿಟ್ಟು ಬಂದಿದ್ಯಾ? ವಿಶಾಲಾಕ್ಷಿ ಬರ್ದೆ ಹೋದ್ರೆ ನನ್ ಏನ್ ಮಾಡಿದ್ರು ಏನ್ ಪ್ರಯೋಜನ ಪುಟ್ಟಮ್ಮ? ನೀನಲ್ಲಿ ಹೋಗಮ್ಮ, ಬಂದ್ಬಿಡ್ತಾಳೆ. ನಿನಗ್ ನಂಬಿಕೆ ಇದೆಯಾ ಪುಟ್ಟಮ್ಮ? ನಂಬುದ್ರೆ ಅಲ್ವಾ ಅಮ್ಮ ದಯೆ ತೋರ್ಸೋದು. ಹೋಗು ನೈನಿ, ಹೋಗು. ನಾನು ಹೊರಡ್ತೀನಿ. ಏನಮ್ಮ, ಎಲ್ಲಿಗೋಗಿದ್ದೆ? ಕನ್ಯಾ ಮುತ್ತೈದೆನ ಹುಡುಕೊಂಡು ಹೊರಟಿದ್ದೆ. ಅವ್ರ ನೆಲದ ಮೇಲೆ ಊಟ ಮಾಡ್ಬೇಕಲ್ವಾ? ನೈವೇದ್ಯ ಇದ್ರೆ ಅಲ್ವಾ ಇಲ್ಲಿ. ಏನ್ ಹಾಕ್ತೀಯಮ್ಮ? ನೈವೇದ್ಯ ಎಲ್ಲಿ ಹೋಯ್ತಮ್ಮ? ನಾನು ಅಡಿಗೆ ಮಾಡಿದ ಮಡಿಕೆ ಕೂಡ ಕಾಣಿಸ್ತಿಲ್ಲ. ಅಯ್ಯೋ, ಏನಾಯ್ತು? ಯಾರಾದ್ರೂ ಬಂದು ತಗೊಂಡು ಹೋದ್ರಾ? ಕೆಟ್ಟ ಬುದ್ಧಿ ಇರೋರು ತಗೊಂಡು ಹೋಗಿದಾರಮ್ಮ. ಯಾರೋ ಒಬ್ಳು ಹೆಂಗ್ಸು ಮತ್ತವ್ರ ಮಗ ಅನ್ಸತ್ತೆ. ಇಬ್ರು ಬಂದು ತಗೊಂಡು ಹೋಗ್ಬಿಟ್ರು. ಇನ್ನು ನೀನ್ ಹರಕೆ ಮುರಿದಂಗೆ.
ನಡೀತಿದೆ ಇಲ್ಲಿ? ನನ್ ಗಂಡನ್ ಪ್ರಾಣನ್ ಕಾಪಾಡ್ಕೊಳ್ದೆ ಹೋದ್ರೆ ಇಲ್ಲಿ ನನ್ ಪ್ರಾಣನ ನಿನಗೆ ಅರ್ಪಿಸ್ಬಿಡ್ತೀನಮ್ಮ. ಮಗಳೇ, ಓಯ್ ಮಗಳೇ, ಏ ಹುಡುಗಿ, ಏನಾಯ್ತು? ಕರೆದ್ರೂ ಉತ್ತರ ಕೊಡಲ್ವಲ್ಲ, ನಿನಗೆ ಕ್ಯೂಡಾ? ಏನೋ ಯೋಚನೆ ಮಾಡ್ತಿದ್ದೆಮ್ಮ. ಯಾರನ್ನ ನೋಡಮ್ಮ ಅಂತಿದ್ಯಾ? ನಾನು ಹುಡುಗಿ ಗೊತ್ತಾ? ಹುಡುಗಿನ ಅಂತ ಆಶ್ಚರ್ಯ ಆಗ್ಬಿಡ್ತಿದ್ಯಾ? ವಯಸ್ಸಾಗಿ ಬಿಳಿ ಕೂದಲು ಬಂದು ಕೋಲ್ ಹಿಡ್ಕೊಂಡಿರೋದಕ್ಕೆ ನನ್ನನ್ನ ಮುತ್ಕಿ ಅಂತ ಅನ್ಕೊಂಡಿದ್ಯೇನೋ? ಮತ್ತೆ ನೀನು? ಮುತ್ತೈದೆ, ಕನ್ಯಾ ಮುತ್ತೈದೆ ನಾನು. ಕನ್ಯೆ ಮುತ್ತೈದೆನಾ? ಕೇಳಿದ್ರೆ ಕೇಳ್ತಿದ್ಯಲ್ಲ, ಹೇಳಿದನ್ ನಂಬೇಕು. ಮದ್ವೆ ಆಗ್ಲಿಲ್ಲ ಅಂದ್ರೆ ಎಷ್ಟೇ ವಯಸ್ಸಾದ್ರೂ ಕನ್ಯಾ ಮುತ್ತೈದೇನೆ ತಾನೆ ಅಲ್ವಾ? ಹೌದು ಅಂತಾನೆ ಅನ್ಕೋಬೇಕು. ಅನ್ಕೊಳ್ಳೋದಲ್ಲ, ನಿಜ ಅಂತ ಹೇಳ್ಬೇಕು. ನೆಲದ ಮೇಲೆ ಊಟ ಮಾಡ್ಬೇಕು ಅಂತ ದೊಡ್ಡೋರು ಯಾರೋ ಹೇಳಿದ್ರು, ಕುಂಟ್ಕೊಂಡ್ ಬಂದೆ ಗೊತ್ತಾ? ದೊಡ್ಡ ಬೊಟ್ಟಮ್ಮ ಹೇಳಿದ್ಲಾ? ಹಾ, ಅವಳೆ. ಕೆಲ್ಸ ಕಾರ್ಯ ಏನೂ ಇರಲ್ಲ, ನನ್ಗೆ ಇಷ್ಟ ವಯಸ್ಸಾದ್ರೂ ಕನ್ಯಾ ಮುತ್ತೈದೇನೆ ಅಂತ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಊಟ ಮಾಡ್ಕೊಂಡು ಹೋಗ್ಬೇಕು. ಏನ್ ಮಾಡೋದು, ಭಕ್ತರು ಬೇಡಿಕೆಗಳು ಆಗಿದೆ. ಇನ್ನೂ ಏನ್ ನೋಡ್ತಿದ್ಯಾ? ಬೇಗ ಹಾಕು, ನಾನು 2 ತುತ್ತು ತಿಂದು ಕೈ ತೊಳ್ಕೊಂಡು ಹೋಗ್ತೀನಿ. ನೀನ್ ಬಂದಿದ್ದೇನೋ ಸರಿನಮ್ಮ, ಆದ್ರೆ ಇಲ್ಲಿ ನಾನು ಮಾಡಿಟ್ಟಿದ್ದ ನೈವೇದ್ಯದ ಮಡಿಕೆ ಕಾಣಿಸ್ತಿಲ್ಲ. ಏನಂದೆ? ಯಾರೋ ಎತ್ಕೊಂಡು ಹೋಗಿದ್ದಾರೆ. ಯಾರೋ ಯಾಕೆ? ನಿಮ್ಮವರೇ ಆಗಿರ್ತಾರೆ. ಗೊಂಡು ಬರ್ತಾರ ಬಿಡು, ಇಲ್ಲೇ ತಿಂತೀನಿ. ಬಂಡೆ ಮೇಲೆ ನೀರು ಹಾಕಿ ಚೆನ್ನಾಗಿ ತೊಳಿ. ನೈವೇದ್ಯ ತಗೊಂಡ್ ಬಂದಾಯ್ತು ಮಾಮ್. ಏಯ್, ನಾವು ತಗೊಂಡ್ ಬಂದಿದೀವಿ ಅಂತ ನಯನಿಗೆ ಗೊತ್ತಿಲ್ಲ ಕಣೋ. ನನಗ್ ಗೊತ್ತು. ಮಾಮ್, ಅಯ್ಯೋ, ಮಾಮ್ ಮತ್ತೆ ಬಂದ್ರು. ದೊಡ್ಡ ಬೊಟ್ಟಮ್ಮ, ಏನಿದು? ಯಾಕೆ ಹೀಗೆ ಕಾಣಿಸ್ಕೊಂಡು ನಮ್ಮನ್ನ ಆಟ ಆಡಿಸ್ತಿದ್ಯಾ? ಒಳ್ಳೆ ಮಾತರಿ ನೈವೇದ್ಯನ ನೈನಿಗ್ ಕೊಟ್ಬಿಡಿ. ಕೊಟ್ಟಿಲ್ಲ ಅಂದ್ರ? ಕೊಡೋದ್ ಮಾತ್ರ ಅಲ್ಲ, ವಿಶಾಲ್ ಅವ್ರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿನ್ ಮಾಯೆ ನನ್ನ ಹತ್ರ ನಡೆಯಲ್ಲ. ನೀನ್ ಮನುಷ್ಯಳು, ದೆವ್ವಾನೋ ಹಾವೋ? ನಾವು ಭ್ರಮೆ ಪಟ್ಟು ಹೆದರ್ಕೋಬೇಕು ಅಂತ ನಾಟಕ ಆಡ್ತಿದ್ಯೇನೋ, ಯಾರು ಗೊತ್ತು? ಹಾಗಾದ್ರೆ ನನ್ ವಿಷಕ್ ಬಲಿಯಾಗಿ ಯಾರ್ ಸಹಾಯ ಇಲ್ದೆ ಇಲ್ಲೇ ಸತ್ ಹೋಗ್ತೀರಾ? ಮಾಮ್, 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 ಮಾಮ್. ಏಯ್, ನೈವೇದ್ಯ ಕೊಡ್ತೀನಿ, ನೀನ್ ವಿಷಾಲ್ನ ಕರ್ಕೊಂಡ್ ಬಾ. ಇಲ್ಲ ಅಂದ್ರೆ ಈ ಹಾವಿನ ವಿಷಕ್ಕೆ ರಕ್ತ ಕಾರಿ ನಾವು ಸಾಯ್ಬೇಕಾಗತ್ತೆ. ಹೌದು ಮಾಮ್, ನಡೀರಿ. ನಡಿ ನಡಿ, ಹೋಗೋ.
ಬಂಡೆ ತೊಳ್ದಾಯ್ತಾ? ತೊಳ್ದಿದ್ದೀನಮ್ಮ, ಆದರೆ ನೈವೇದ್ಯನೇ ಇಲ್ಲ. ತಗೊಂಡ್ ಬರ್ತಾ ಇದಾರೆ ನೋಡು. ನಯನಿ, ತಗೊಂಡ್ ಬಂದಿದ್ದೀನಿ ನಯನಿ. ಅತ್ತೆ, ನೀವು ತಗೊಂಡು ಹೋಗಿದ್ರಾ? ಆ, ಅ, ಅದು ಯಾರಾದರೂ ಬಂದು ತಗೊಂಡು ಹೋದ್ರೆ ನಿನ್ನ ಶ್ರಮ ವ್ಯರ್ಥ ಆಗುತ್ತಲ್ಲ ಅಂತ ತಗೊಂಡು ಬಂದ್ವಿ. ವಿಶಾಲ್ನು ಎತ್ಕೊಂಡು ಬಂದೆ ನೈನಿ. ಇವಾಗೇನಾಯ್ತು? ಹಾವು ಕಚ್ಚಿಬಿಡ್ತು. ಸೂರ್ಯಾಸ್ತ ಆಗೋದ್ರೊಳಗೆ ಯಜಮಾನ್ರನ್ನ ಉಳಿಸ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗಾಗ್ಲೇ ಕತ್ಲಾಗೋಗ್ಬಿಟ್ಟಿದೆ. ನನ್ ಗಂಡನ್ ಏನಾದ್ರೂ ಉಳಿಸ್ಕೊಳ್ದೆ ಹೋದ್ರೆ ನನ್ ಪೂಜೆಗೆ ಅರ್ಥನೇ ಇರಲ್ಲ. ನಿನ್ನ ನೈವೇದ್ಯ ಹಾಕೂ ಇಲ್ಲ, ನಾನು ಅದನ್ನ ತಿಂದೂ ಇಲ್ಲ. ಇಷ್ಟ ಬೇಗ ಯಾಕೆ ನೀನು ಗಾಬರಿ ಪಡ್ಕೋತಾ ಇದ್ಯಾ? ನಿನ್ಗೊಂದು ವಿಷಯ ಗೊತ್ತಾ? ಎಲ್ಲೇ ಆದ್ರೂ ಸರಿ, ಗಂಡ ತಿಂದ ಮೇಲೆ ಹೆಂಡತಿ ತಿನ್ಬೇಕು ಅಂತಾರೆ. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ನಾನ್ ತಿಂದ್ಮೇಲೆ ಆ ಪರಮಶಿವ ತಿನ್ನೋದು. ನೆಲದ ಮೇಲೆ ಊಟ ಮಾಡೋ ಅನ್ನಪೂರ್ಣೇಶ್ವರಿ ಅಂತ ನನ್ಗೊಂದು ವಿಶೇಷವಾದ ಹೆಸರಿದೆ ಗೊತ್ತಾ? ಸರಿ ಸರಿ, ನಿನಗೆ ಬೇಗ ಬಡ್ಸು. ಮಾಮ್, ತಟ್ಟೆ ಆಗ್ಲಿ ಎಲೆ ಆಗ್ಲಿ ಯಾವುದು ಇಲ್ವೇ ಇಲ್ಲ. ಹೇಗ್ ತಿಂತಾಳೆ ಮಾಮ್? ಏ ಮೂರ್ಖ, ಆ ಪರಮೇಶ್ವರ ಸ್ಮಶಾನದಲ್ಲಿ ಬೂದಿ ಬೆಳ್ಕೊಂಡು ಓಡಾಡ್ತಿರ್ತಾನೆ. ಬೋಲೋ ಶಂಕರ ಭಿಕ್ಷೆ ಬಿಡ್ತಿರ್ತಾನೆ. ಅವನೇ ನಿರಾಡಂಬರವಾಗಿರ್ಬೇಕಾದ್ರೆ 100 ವರ್ಷದೊಳಗಡೆ ಸಾಯೋ ಅಂತ ಮನುಷ್ಯ. ಯಾಕೋ ನಿನ್ಗಿಷ್ಟ ಕೊಬ್ಬು? ಸಾಕು, ನೀರ್ ಹಾಕು, ಕೈ ತೊಳ್ಕೊತೀನಿ.
ಊಟ ಹಾಕ್ದೆ. ಅವಳಿಗೇನ್ ಕೊಡ್ತೀಯಾ? ಏನ್ ಕೊಡ್ಬೇಕಮ್ಮ? ನೀನು ನಿನ್ ಗಂಡನ್ ಉಳಿಸ್ಕೊಳ್ಳೋದಕ್ಕೆ ಪ್ರಾಣನ್ ಬೇಕಾದ್ರೂ ಪಣಕ್ಕಿಡ್ತೀನಿ ಅಂತ ಹೇಳ್ದೆ ಅಲ್ವಾ? ಇಡ್ತೀನಮ್ಮ.